ನಮಸ್ತೆ, ಬನ್ನಿ ಇವತ್ತೊಂದು ಟೇಸ್ಟಿಯಾಗಿ ಕಬಾಬ್ ಮಾಡೋಣ. ಇಲ್ಲಿ ನಾವು 500 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇವೆ, 20-30 ಕರಿಬೇವು, ಹಸಿಮೆಣಸಿನ್ಕಾಯಿ ನುಣ್ಣಗೆ ಕಟ್ ಮಾಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, 10 ಬೆಳ್ಳುಳ್ಳಿ, ಸೋಯಾ ಸಾಸ್ 1 ಟೀ ಸ್ಪೂನ್, ಟೊಮೆಟೊ ಸಾಸ್ 2 ಟೇಬಲ್ ಸ್ಪೂನ್, ಮೆಣಸಿನ ಹುಡಿ 3 ಟೇಬಲ್ ಸ್ಪೂನ್, ಅರಿಶಿನ ಹುಡಿ ಅರ್ಧ ಟೀ ಸ್ಪೂನ್, ಮೈದಾ ಹುಡಿ 3 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್, ಉಪ್ಪು 1 ಟೇಬಲ್ ಸ್ಪೂನ್ ಮತ್ತು 1 ಮೊಟ್ಟೆ. ಒಂದು ಬೌಲ್ಗೆ ಇವಾಗ ಕಾರ್ನ್ಫ್ಲೋರ್, ಮೈದಾ, ಅರಿಶಿನ ಹುಡಿ, ಮೆಣಸಿನ ಹುಡಿ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಮೊಟ್ಟೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸೋಯಾ ಸಾಸ್, ಟೊಮೆಟೊ ಸಾಸ್ ಇವೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಮಿಶ್ರಣ ಯಾಕೆ ಗಟ್ಟಿ ಇದೆ ಅಂದರೆ ಚಿಕನ್ನಲ್ಲಿ ಸ್ವಲ್ಪ ನೀರಿರುತ್ತೆ. ಎಷ್ಟೇ ಚಿಕನ್ನ ನಾವು ತೊಳೆದು ಅದನ್ನು ಡ್ರೈ ಮಾಡಿ ಇಟ್ರೂ ಅದರಲ್ಲಿ ಸ್ವಲ್ಪ ನೀರಿರುತ್ತೆ. ಅದಕ್ಕೋಸ್ಕರ ಮಿಶ್ರಣ ಸ್ವಲ್ಪ ಗಟ್ಟಿ ಇದೆ. ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ. ಚಿಕನ್ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಪೇಸ್ಟ್ ಗಟ್ಟಿ ಇರಬೇಕು, ಆವಾಗ ನಿಮಗೆ ಚಿಕನ್ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಚಿಕನ್ ಮಿಕ್ಸ್ ಆಗಿ ರೆಡಿ ಆಗಿದೆ. ನಾವು ಒಂದು ಅರ್ಧ ಗಂಟೆ ಅದನ್ನು ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಯಾಕೆ ಇಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಅದರ ಮಿಶ್ರಣ ಪ್ಯಾಕ್ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇವಾಗ 30 ನಿಮಿಷ ನಾವು ಫ್ರಿಜ್ಜಲ್ಲಿ ಇಡ್ತಿದ್ವಿ. ನಾವೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀವಿ. ಇದು ಡೀಪ್ ಫ್ರೈ ಮಾಡೋದ್ರಿಂದ ನಾವು ಜಾಸ್ತಿ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಬಿಸಿಯಾಗಿದೆ. ಬನ್ನಿ ಚಿಕನ್ನ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡುವ. ಹೀಗೆ ಒಂದೊಂದೇ ಪೀಸ್ ತಗೊಂಡು ನೀವು ಕಾದಿರೋ ಎಣ್ಣೆಗೆ ಹಾಕಬೇಕು. ನಾವು ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಏನಕ್ಕಂದರೆ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ರೆಗ್ಯುಲರ್ ಕಬಾಬ್ ನೀವೇನು ತಿಂತೀರಾ ಅದಕ್ಕೂ ಈ ಕಬಾಬ್ಗೂ ತುಂಬ ಟೇಸ್ಟ್ ವ್ಯತ್ಯಾಸ ಇರುತ್ತೆ. ಇವಾಗ ನಾವು ಚಿಕನ್ ಹಾಕಿ 5 ನಿಮಿಷ ಆಯಿತು. ಅದನ್ನು ಇವಾಗ ಮಗ್ಚಿ ಹಾಕೋಣ. ಕಬಾಬ್ ಕಲರ್ ನೋಡಿ, ಕಲರ್ ಚೆನ್ನಾಗಿ ನಿಮಗೆ ಬ್ರೌನಿಷ್ ಆಗಿ ಬಂದಿದೆ. ಸೊ ಇವಾಗ ಕಬಾಬ್ ರೆಡಿ ಇದೆ. ಸ್ಪೆಷಲ್ ಕಬಾಬ್ ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡುವ.